ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ತರಕಾರಿ ಬಂದ್ರಿ ಬೆಲ್ಲ ತಾಜಾ ರೀ. APMC ಇಂಥ ತೂಸ್ಬಂದು ಹಂಗೆ ಇಲ್ಲೇ ತೊಗೊಂಡ್ರೆ ಚಲೋ ಐತ್ರಿ. ಹೀರೆಕಾಯಿ ಬೆಂಡೆಕಾಯಿ ಅಂತ ಎಷ್ಟು ತಾಜಾ ಅದ ರೀ. ಹೀರೆಕಾಯಿನೂ ತಾಜಾ ಅದ ರೀ. ಚೌಳಿಕಾಯಿ ಅದು ತೊಗೊಂಡು ಮೆಣಸಿನ್ಕಾಯಿ ತೊಗೊಂಡಿರಿ. ಈಗ ಅಲ್ಲೆಲ್ಲಿ ಕೆಳಗೆ ಇನ್ನೂ ಏನು ಹಚ್ಚಾರೋ ಇಲ್ಲ, ನಾನು ಹೋಗಿಲ್ಲ ಕೆಳಗಿರಲಿ. ತರಕಾರಿ ತೊಗೊಂಡಿಲ್ಲ, ತರಕಾರಿ ಬಂದಲ್ಲಿ ಹಚ್ಚಾರ ಅಂತಾನೆ ಪಾಪ 15 ರೂಪಾಯಿ ಕೊಟ್ಟ 20 ರೂಪಾಯಿ KG ಕೊಟ್ಟ. ಅಣ್ಣ ಬರ್ತಾರಲ್ಲ ಅವರು ಕಡಿಮೆ ಮಾಡ್ಕೊಡ್ತಾರೆ. ಸಾರು ಬಿಸಿಟ್ಟು ನೋಡುವಾಗನ ನೋಡಿ ಚಲೋ ಐತೆ ಇಲ್ಲ ನೋಡೋಣ. ಈಗ ಬ್ಯಾಸಿಗೆಲ್ರಿಪ್ಪ ರಾತ್ರಿ ಎಲ್ಲ ಊಟ ಇದ್ರು ಬಿಸಿ ಮಾಡಿಟ್ರೆ ತಡಿತಾವ್ರಿ. ಅಡಿಗೆ ಇಲ್ಲ ತಡಿಗಿಲ್ಲ ಎಲ್ಲ ಹಸೋಗ್ಬಿಡ್ತಾರೆ. ನಾ ಎಲ್ಲ ಬಿಸಿ ಇಟ್ಟು ಮಾಡೇ ಮಕ್ಕೊಳಕ್ರಿ ನಾನು. ಇವ್ರು ಬೇಜಾರ ಮಾಡ್ಕೊಳ್ತಾರೆ ಅವರು ಬಿಸಿ ಮಾಡಕ್ಕೆ. ಹಂಗೆ ಬರತ್ತೆ ತರಕಾರಿ ಹಂಗೆ ಬರತ್ತೆ ಇವರು. ನಮಗೆ ಇದು ಮಾಡ್ಕೊ ಅಂತ ಪನ್ನೀರ್ ಬಿರಿಯಾನಿ ಮಾಡೋಣ. ನಮಗೆ ಪನ್ನೀರ್ ತೊಗೊಂಬಂದು ಭಾಳ ಅಂತ ಮತ್ತು ಅವು ಕೆಡಬಾರ್ದಲ್ಲ. ಅದಕ್ಕೆ ಸ್ವಲ್ಪ ಪನ್ನೀರ್ ಬಿರಿಯಾನಿ ಮಾಡೀನಿ ಅಂದ್ರೆ ಚಲೋ ಮಾಡ್ತೀನಿ. ಅದರ್ಶಿಯ ಮಾಡಿ ಹೇಳು ಒಲ್ಲೆ ಒಲ್ಲಂತ ರೀ ಮಾಡಕ್ಕೆ ನಾನು ಮಾಡ್ತೀನಿ. ಹಾಂ ಸಾಯಂಕಾಲ ಮಾಡ್ತೀಯ? ಈಗ ಬೇಡ. ಹಾಂ ಹಾಂ ಹಂಗಾರೆ ಬೆಳಿಗ್ಗೆ ಅದು ಹಾಕ್ಬಿಡು. ಹೀರೆಕಾಯಿ ಪಲ್ಯ ಮಾಡಿ ಹೀರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಟ್ರೆ ನಮಗಂತ ಯಾವ ಸಾರನು ಬೇಡ, ಅನ್ನ ಬೇಡ, ಏನು ಬೇಡ. ಏನ ಮಾಡಂತ ಸಂಜೆ ಮುಂದೆ ಬೇಡ ನನಗಲ್ಲ ಇವ. ನಾನು ಯಾವಾಗ ಉಣ್ಬೇಕು ಅದನ್ನು ಮಸಾಲಿದ ಮೊದಲ ನೋಡ್ತಿಲ್ಲ. ಹೊಟ್ಟೆ ಒಂದಂಗೆ ಏನು ಹಿಡ್ದಂಗೆ ಆಗುತ್ತವ. ಏನು ಹೆಚ್ಚು ಕಡಿಮೆ ತಿನ್ನಿ ಅಂತ ಹೇಳಿದ್ರೆ ಈಗ ಬೇಡ್ತಾವ. ಹೀರೆಕಾಯಿ ಎಷ್ಟು ಇದದಲ್ಲ ಚಲೋ ಅದ, ತಾಜಾ ಅದ. ಹಂಗೆ ತುಂಬಿಸ್ಕೊಂಡಾರ ಈ ಕಡೆ ಬಂದುಬಿಡ್ತಾರಲ್ಲ, ತಾಜಾ ಇರ್ತಾವೆ. ಇದು ಸಂತಿ ಒಳಗಾದ್ರೆ ಅಲ್ಲಿ ಇಲ್ಲೆಲ್ಲ ಹಚ್ಚಿ ಬಂದು ಹಗಲೆಲ್ಲ ಎಲ್ಲ ಕಡೆ ಮಾರಿ ಬಂದು ಸಾಯಂಕಾಲ ಹಚ್ತಾರೆ ಇಲ್ಲಿ. ಅವೆಲ್ಲ ಸಪ್ಪು ಕಾಣ್ತಾವೆ ತರಕಾರಿ ಎಲ್ಲ ತಾಜಾ ಅನ್ಸಂಗೆ ಇಲ್ಲ ಅವು. ಇವ್ರು ಬೆಳಿಗ್ಗೆ ಹೇಳಿದ್ರಾಗ ಅಲ್ಲಿ ತುಂಬಿಸ್ಕೊಂಡ್ರೆ ಹಿಂಗೆ ಬಂದುಬಿಡ್ತಾರಲ್ಲ, ಇವು ಎಷ್ಟು ತಾಜಾ ಕಾಣಿಸ್ತಾವೆ. ಇಲ್ಲ ರೀಪ ಗಂಜಿ ಮಾಡಿದ್ರಿಪ್ಪ, ಗಂಜಿ ಕುಡಿಯನ್ರಿ ಮೊಸರು ಹಾಲು ಹಾಕ್ಕೊಂತ. ಆಕೆ ಏನು ವಿಡಿಯೋ ಮಾಡತ್ತಾರ, ವಿಡಿಯೋ ನೋಡತ್ತಾನ ಆಕೆ ಟಿವಿ ಹಾಕ್ಕೊಂತ. ಈಗ ಮೊದಲೆಲ್ಲ ಬೇಡ ಅಂತ ಹೇಳಿದ್ರಿ ಬಿರಿಯಾನಿ ಮಾಡೋದು, ಈಗ ಮಾಡ್ಬೇಕಂತ್ರಿ. ಆಕೆ ರೊಟ್ಟಿ ಮಾಡ್ಕೊಂತ ಯೋಚನೆ ಮಾಡಿದ್ದೇನ್ರಿ ನಮ್ಮ ಆರಿಪ ಒಂದು ದೊಡ್ಡ ಉಳ್ಳಾಗಡ್ಡಿ ತಂಬೋಗು ಮಾಡ್ಕೊಡ್ತೀನಿ. ಮತ್ತು ಅವು ಇವನು ಕೆಟ್ಟು ಹೋಗೋರಿಪ್ಪ. ಭಾಳ ದಿನ ಆಗಿತ್ತು ತೊಗೊಂಬಂದು ನಾನು ಅವನ್ನ ಫ್ರಿಜ್ನಾಗ ಇಟ್ಟೀನಿ ರೀ. ಏನು ಹೆಂಗಾಗ್ಬಿಡ್ತಾರೆ 2-3 ಸಲ ಕೆಡ್ಸಿರಿ ನಾವು ಅವ್ನು ಬಿಚ್ಚಿರಿ ಅಂತಂದ್ರೆ ಅಷ್ಟು ಒಮ್ಮಕ್ಲೆ ಮಾಡಿಬಿಡೋಕೇನು ಅವನ್ನ. ಅದು ಮತ್ತೆ ಹೊಳ್ಳಿ ನಾವು ಉದಿದ್ದು ಎತ್ತಿ ಬಿಟ್ಟಿವಿ ಅಂದ್ರೆ ತಡೆಯವಲ್ಲ ರೀ. ಅವು ಒಳಗನ ಹಚ್ಚಕಾಗ್ಬಿಟ್ಟಿರ್ತಾರೆ. ಎಷ್ಟು ಸಲ ಕೆಡ್ಸಿದ್ವಿ ನೋಡಿದಿಲ್ಲ ಅವನ್ನ. ಕೆಟ್ಟು ಅವು ರಸಸ್ತ ಇರೋಂಗಿಲ್ಲ, ಏನಿಲ್ಲ ಇದು ಬಾರಿ ಇರ್ತಾವೆ. ಸ್ವಲ್ಪ ಮಾಡ್ತೀನಿ. ಅಮ್ಮನೂ ಉಣ್ಣಂಗಿಲ್ಲ ಏನಿಲ್ಲ ರೀ. ನಮ್ಮ ಆಸಿಫ್ನ ಕೆಲ್ಸಕ್ಕೆ ಹೋಗ್ಯಾನ ನಾನು. ಇವತ್ತು ಸಂಜೆ ಮುಂದೆ ಬರ್ತಾನೇನ್ರಿ ಅವನು ಇಲ್ರಿ. ಈಗ ಬಾಸ್ಮತಿ ರೈಸ್ ಅದ ರೀ, ಅವನ್ನ ಹಾಕಿ ಮಾಡಿಬಿಡ್ತೀನಿ. ಅವನ್ನ ಹಾಕಿ ಮಾಡ್ಲಿದ್ದಿಲ್ಲ. ಮಾವಿನ ಹಣ್ಣು ಎಷ್ಟು ವಾಸನೆ ಬರಕತ್ತಾವ್ರಿಪ್ಪ. ಈ ಮಾವಿನ ಹಣ್ಣಿನ ಒಂದು ರೆಸಿಪಿ ಐತೆ ರೀ ಮಾಡ್ತೀನಿ ನಾನು. ಒಂದು ಇಷ್ಟು ನಿಂಬೆ ಹಾಕೋಣ, ಸಾಬುದ ನಿನ್ನೆ ಹಾಕ ಎಲ್ಲ ಏನೈತಿ ಇವತ್ತೆಲ್ಲ ಮಾಡಿಬಿಡೋಂತ್ರಿ. ಹಂಗೆ ಮಾಡ್ತೀನಿ ತಡ್ರಿ. ಇಲ್ಲದ ತಿಂದು ಮಾಡಿಬಿಡ್ತಾರೆ ಇವರು. ಇನ್ನೂ 2 ಅಂದ್ರೆ ಅವು ಮಾವಿನ ಅಷ್ಟು ಅವು ಭಾಳ ಇಲ್ಲ. ಅವನ್ನ 2 ಹಾಕಿ ಆಮೇಲೆ ಮಾಡ್ತೀನಿ ತಡ್ರಿ. ಇದನ್ನು ಮಾಡ್ತೀನಿ ಮೊದಲು. ಉಳ್ಳಾಗಡ್ಡಿ ತಂದೇನಮ್ಮ? ಇಲ್ಲ, ತೊಗೊಂಬೋಗ. ಆರಿಪ್ಪ ಇಲ್ಲಿ ನೋಡ್ರಿ, ನಾ ಎಲ್ಲ ರೆಡಿ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ಎಲ್ಲ ಹಚ್ಚಿದ್ದೀನಿ ರೀ. ಮತ್ತು ಬಾಸ್ಮತಿ ರೈಸ್ ರೀ. ಇವು 2.5 ಗ್ಲಾಸ್ ಅದಾವ ರೀ. ಈ ಗ್ಲಾಸಿಂತ ಆರಿಪ ಮಾಡಿಬಿಡಮ್ಮ ಹೋಲೆ ಚಲೋ ಆಕೈತದ ಅಂತ ಅನ್ನಕತ್ತಾಳ್ರಿ.
ಹಂಗಂತೆ ಅಂದು ಅಷ್ಟು ಹಾಕಿಬಿಟ್ಟಿನಿ ನಾನೀಗ ಹಾಕಿ ಈಗ ಒಂದು 2 ನೀರಲ್ಲಿ ತೊಳೆದು ನೆನೆ ಹಾಕಿಬಿಡ್ತೀನಿ ರೀ ಅಕ್ಕಿ. ಇಲ್ಲೇ ಬಾಳಿಗೆ ಒಳಗೆ ಎಣ್ಣೆ ಹಾಕಿದ್ದಾರೆ. ಆಮೇಲೆ ಪನ್ನೀರ್ ಹೆಂಗದ ಒಳಗೆ ಮಿಕ್ಸ್ ಮಾಡಿ ಹಾಕಿರ್ತಾರೆ ಮಮ್ಮಿ. ಗಿಟ್ಟ ಮಾಡ್ರಿ ಅದು ಇವು ಇರ್ತಾವಲ್ಲ ಅಂಥದ್ದಿಲ್ಲ ಏನು ಎಟ್ಟಿಟ್ಟು ಮಾಡ್ಯಾರ ನಾವು ಸ್ವಲ್ಪ ದೊಡ್ಡ ಬೇಕು ನಮಗೆ. ಹೌದಿಲ್ಲ ಸ್ವಲ್ಪ ದೊಡ್ಡ ಹೋದ್ರೆ ದೊಡ್ಡ ಬೇಕಂತ ಹೇಳ್ತಾರೆ. ನಾವೇ ಹೆಚ್ಕೊಂಡು ಇದು ಮಾಡ್ತೇವಲ್ಲ ತಗೋಬರು. ಕ್ಯೂಬ್ಸ್ ತರಬಾರ್ದು ನೀವು. ಕ್ಯೂಬ್ಸ್ ಬೇಡ ಅವನ್ನ ತೊಗೊಂಬ ಅಂತ ಹೇಳಿದ್ದಕ್ಕೆ ಈಗ ಯಾರಿಪ್ಪ ಅವೇನೇ ಇಲ್ಲ ಅಂತ ಅರ್ಶಿಯಾಗ ಇಲ್ಲ ಅಂತ ಅಂತಾವೆ ಮತ್ತೆ ತೊಗೊಂಬ. ಈಗ ಇದನ್ನೊಂದಿಷ್ಟು ಗ್ರೇವಿ ಮಾಡ್ಬೇಕು ಎಲ್ಲ ತಂದು ತಡೆಯಂಗಿಲ್ಲ ಇವು. ಈಗ ಬಿಚ್ಚಿ ಬಿ ತಡೆಯಂಗಿಲ್ಲ ಈಗ ಬಟಾಣಿ ಆಲೂಗಡ್ಡೆ ಅದಾವ ಬಿಡು. ಪನ್ನೀರ್ ಆಲೂ ಮಟರ್ ಏನು ಮಾಡೋಕ್ಕಾಗ್ತೈತಿ ಇವು ಅಂಟಿ ಅಂತ ಪನ್ನೀರ್ ಫ್ರೈ ರೀ. ಇಲ್ಲೇ ಮೊಸರು ಗ್ರೇವಿಗೇನು ಮಮ್ಮಿ ಅದು? ಇದ್ರೊಳಗೆ ಸ್ವಲ್ಪ ಮಸಾಲೆ ಹಾಕಿ ಮಸಾಲೆ ಹಾಕಿ ಪನ್ನೀರ್ ತಣ್ಣಗಿನ ತಣ್ಣೀರು ಹಾಕಿ ಮಿಕ್ಸ್ ಮಾಡಿಡ್ಬೇಕು. ತಣ್ಣಗಿನ ಮೇಲೆ ಇದ್ರ ಹಾಕಿ ಮಿಕ್ಸ್ ಮಾಡ್ಬೇಕು. ಅವನು ಸ್ವಲ್ಪ ಗರಂ ಮಸಾಲ ಹಾಕೋದು. ಗರಂ ಮಸಾಲ ಜೀರಿಗೆ ಪೌಡ್ರ್ ನಾನು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿ ಕಾಳು ಮೆಣಸು ಎಲ್ಲೈತೆ ಇದ್ರೊಳಗೆ ಐತೆ ನೋಡಲ್ಲಿ. ಇದ್ರೊಳಗೆ ಸ್ಟೀಲ್ ಡಬ್ಬ ಆಯ್ತಲ್ಲ ಡಬ್ಬಾಗ ಕಾಳು ಮೆಣಸು ಹಾಕೋ ಅಂದ್ರೆ ಟೇಸ್ಟ್ ಚಲೋ ಬರೋದು. ಪೆಪ್ಪರ್ ಪೌಡರ್ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳಿ. ಉಪ್ಪು ಸರಿ ಖಾರ ಹಾಕೋಕೆ ನಾವು ಅರ್ಶಿನ ಪುಡಿ ಹಾಕೋಕೆ ಆಮೇಲೆ ಉಪ್ಪು ಮ್ಯಾಗಿದ್ದು ಮೊದಲು ಎಲ್ಲ ತಗೊಂತೀನಿ ಆಮೇಲೆ ಉಪ್ಪು ತಗೋ ಅಂತ. ಈಗ ಅರ್ಶಿನ ಪುಡಿ ಹಾಕೋ. ಅರ್ಶಿನ ಪುಡಿ ಪನ್ನೀರ್ ಫ್ರೈ ಆಗತ್ರಿ ಇಲ್ಲಿ ಬ್ರೌನ್ ಕಲರಿಗೆ ಬರತ್ತ ಹೋಗಕ್ಕೆ. ಈಗ ಖಾರ ಹಾಕೋಣ. ಆಮೇಲೆ ಉಪ್ಪು ರೀ. ಇಲ್ಲೇ ಪನ್ನೀರ್ ರೀ. ಅದು ಮ್ಯಾಕ್ ಹಾಕಿಡು ಮಮ್ಮಿ. ನಾನು ಮಿಕ್ಸ್ ಮಾಡ್ಕೊಂಬಂದಿಲ್ಲ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಯಾವ ರೀತಿ ಆಯ್ತು. ಇದು ಮಾಡ್ಕೊಂಡು ಎಣ್ಣೆ ಹಾಕತ್ತೀನಿ ರೀ. ನಾನು ಲೇಯರ್ ಬಿರಿಯಾನಿ ಮಾಡಾಕತ್ತೀನಿ ರೀ. ಹಂಗೆ ದಮ್ ಬಿರಿಯಾನಿ ಮಾಡತ್ತೀನಿ ರೀ. ಈಗ ಎಣ್ಣೆ ಬಿಸಿ ಆತಂತ ಹೇಳಿದ್ರೆ ಉಳ್ಳಾಗಡ್ಡಿ ಹಾಕೊಂಬನ್ರಿ. ಸ್ವಲ್ಪ ಒಣ ಮಸಾಲೆ ಹಾಕೊಂಡ್ರಿ. ಇದು ಪಲಾವ್ ಇದೆ ರೀ. ಒಂದು ದೊಡ್ಡ ಎಲೆಕಾಯಿ, 2 ಸಣ್ಣ ಎಲೆಕಾಯಿ ರೀ, ಚಕ್ರ ಮಗ್ಗಿ, ಚಕ್ಕಿ, ಕಾಳು ಮೆಣಸು, ಒಂದು 4 ಲವಂಗ ರೀ. ಈಗ ಉಳ್ಳಾಗಡ್ಡಿ ಹಾಕೊಂಡ್ರಿ. ಸ್ವಲ್ಪ ಈ ಕೈ ಫ್ರೈ ಮಾಡಿ ಹಾಕೊಂಡ್ರಿ. ಬೇಕಾಗ್ತದೆ ಅರಿಕೊಯ್ದಿಲ್ಲ ಅರಿಶಿ ನೀವು ಕೈ ಬಿಡ್ಕೊಂಡು ಪತ್ತೊಂದು ಅರಿಶಿ ಬಾಯಿ ಹಾಕಿದ್ವಿ. ಅರಿಶಿ ಬಾಯಿ ಅಲ್ಲದು ಅದಕ್ಕೆ ಏನಂತಾರೆ ಹೇಳ. ಇದು ಅನುಭವ ಅಲ್ಲ ಆಗಿದ್ದು ಆಗಿದ್ದು ಅನುಭವ ಹಾಕತ್ತ ಆಯ್ತು. ಅದು ಸಿಡಿತೈತೆ ಬಿಡು ಕೈಯಾಡಿದ್ರೆ. ಹಂಗಾಗಿ ಹೇಳಿದೆ. ನಮ್ಮ ಮಮ್ಮಿಗೂ ಸಿಡಿತಂತ್ರಿ. ಕೊಲ್ಗೇಟ್ ತೊಗೊಂಡು ಹಚ್ಚಲೇನು ಮಮ್ಮಿ? ಮತ್ತು ಕೊಲ್ಗೇಟ್ ಹಚ್ಚಿದ್ರೆ ಕಡಿಮೆ. ಮತ್ತು ಕೊಲ್ಗೇಟ್ ಹಚ್ಚಿದ್ರೆ ಉಬ್ಬಲ್ಲದು. ಕಡಿ ತರ್ತೇನೆ. ಈಗ ಮೆಣಸಿನ್ಕಾಯಿ ಹಾಕೊಂಡು ಡಿಸ್ಟರ್ಬ್ ಮಾಡಿರ್ತದೆ ಚಲೋ. ಬಾಯಿ ನನ್ನ ಒಂದು
ಇವು ಈಗ ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಇದು ನಾವು ಮಿಕ್ಸ್ ಮಾಡ್ತೀವಲ್ರಿ ಪನ್ನೀರ್ ಗ್ರೇವಿ ಇದನ್ನೆಲ್ಲ ಹಾಕೊಂಡ್ರಿ ಪನ್ನೀರ್ ಮಸಾಲ ಹಾಕ್ಕೊಂಡು ಈ ಗರ ಮಿಕ್ಸ್ ಮಾಡಷ್ಟೇ ಗರ ಗರ ಗಿರ 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 ಅಂತೀವಿ ಗರ ಗರ ಏನು ಗಿರ ಗಿರ ಅರ್ಷದ ಗಿರ 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 ಗರ ಗರ ಈಗ ಎಲ್ಲ ಬಳಿ ಪೇಸ್ಟ್ ಹಾಕಿಲ್ಲ ಅದಕ್ಕೆ ಇದು ಹಾಕ ಎಣ್ಣೆಗೆ ಹಾಕ್ಬೇಕಂತ ತಂಬ ಅಂದೆ ನಾನು ಮತ್ತೆ ತಗೊಂಬಂದು ಇಟ್ಲಿಕ್ಕೆ ಪಾಪ ಕೊಡಲಿಲ್ಲ ಏನಿಲ್ಲ ಏನಾಗಿಲ್ಲ ಚಟ್ನಿ ಕೊಡಲಿಲ್ಲ ಅಂತ ಅವಾಗ ನಾನು ಕೊಟ್ಲಿಕ್ಕೆ ನಾನು ಮುಚ್ಚಿಟ್ಕೊಂಡಿದ್ದೆ ಹೌದಾ ಚೆನ್ನಾಗಿಲ್ಲ ಹೆಂಗೆ ಮಾಡ್ತಾರೆ ಮಾಡಿವ್ರು ಅಂತಂದು ಇಲ್ಲೇ ಬಾಜು ಹೆಂಗೆ ಹುಡುಕ್ತಾರೆ ಹುಡುಕ್ಲಿ ಅಂತೇಳಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಈಗ ಅನ್ನಕ್ಕೆ ಆಗೋಷ್ಟು ಆಗಲ್ಲ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ವಿ ರೀ ಹಾಕೊಂಡ್ರಿ ಈಗ ಏನಪ್ಪ ಅಂದರೆ ಲೆಕ್ಕಿ ನೆನೆ ಇಟ್ಟಿದ್ವಲ್ರಿ ನಾವು ಇವನ್ನ ನೀರು ಬಸ್ಕೊಂಡು ಅದ್ರೊಳಗೆ ಹಾಕೊಂಬಿಡಣ್ರಿ ಈಗ ಅಕ್ಕಿ ಹಾಕೊಳ್ಳೋಣ್ರಿ ಅಷ್ಟು ಬಾಸ್ಮತಿನ ಬಾಸ್ಮತಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದು ಮತ್ತು ಸ್ವಲ್ಪ ಖಾರ ಬೇಕಂದ್ರೆ ಖಾರ ಹಾಕೋರಿ ಉಪ್ಪು ಬೇಕಾದ್ರೆ ಉಪ್ಪು ಹಾಕೋರಿ ಇವು ಖಾರ ಭಾಳ ಬೇಕಂದ್ರಿ ಮತ್ತೊಂದು ಚಮಚ ಖಾರ ಹಾಕ್ಯಂದ್ರಿ ಇವ್ರು ಕೆಳಗಿಲಿಂದ ಮಿಕ್ಸ್ ಮಾಡಿಬಿಡ್ರಿ ತಡಿ ಮಮ್ಮಿ ಮಿಕ್ಸ್ ಮಾಡೋಕ್ಕಿಂತ ಮೊದಲ ನೀರು ಹಾಕತ್ತಾರ ನೀವು ಅವ್ನು ಪನ್ನೀರ್ ಗೀರೆಲ್ಲ ಹೊಡೆದೋಗಿ ಹುಕ್ಕಿ ಕಳಿಸ್ತೀರ ಅವನು ಮತ್ತೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕೋಬೇಕ್ರಿ ಇದಕ್ಕೆ ನಾವು 2 ಗ್ಲಾಸ್ ಹಾಕೊತೀವಲ್ಲ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೊಂಡು ಹೋಗ್ರಿ ಅಂದ್ರೆ ಕರೆಕ್ಟ್ ಅನ್ನ ಇದಾಗಬೇಕು ತಡಿ ಅಷ್ಟೇ ನೀರು ಹಾಕಲಿ ಮತ್ತು ಪನ್ನೀರೆಲ್ಲ ಹೊಡಿತೀನಿ ಇನ್ನೊಂದು 2 ಗ್ಲಾಸ್ ರೀ ನೆಕ್ಸ್ಟ್ ಏನು ಅರ್ಶಿ ನಿಂಬೆ ನಿಂಬೆಹಣ್ಣು ಅದ್ರಾಗ ಹೋಗ್ಬಿಡು ರಸನ ಇಡಂಗಿಲ್ಲ ಅವ್ನು ನೋಡಲ್ಲ ದಿನ ಕುದಿಟ್ಟು ರಸ ಹಾಕೈತದ ಹಾಕಂದ ಅವು ಎಂತ ನಿಂಬೆಹಣ್ಣು ತೊಗೊಂಡಿರಿ ನೋಡಿದೆ ಅದು ತೊಗೊಂಬಂದು ಈಗ 1 ತಿಂಗಳಾಯ್ತು ಎಷ್ಟು ಹಿಂಡಿದ್ರು ಇದು ಬರ್ತದೆ ಇಲ್ಲಿ ಬಿಡತ್ರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಡ್ರಿ ಅರ್ಶಿ ಮತ್ತೆ ಮಿಕ್ಸ್ ಮಾಡಿಬಿಡು ಇರಲಿ ಅಷ್ಟೇ ಒಂದು ಮಿಕ್ಸ್ ಹಾಕಿ ಎಲ್ಲ ಎಲ್ಲಿ ಇವ್ ನೋಡಿತಾವ ಅಂತೀನಿ ನಾನು ಪನ್ನೀರ್ ಅವಳಿಗೆ ಕೈ ಆಡಕತ್ತಂದ್ರೆ ಮುಗಿತು ಈಗ ಸ್ಟಾರ್ಟ್ ಏನು ಮಿಕ್ಸಂಗಿಲ್ಲ ಹಾಕಿ ಸರಿ ಕುದಿಯಕೈತ್ರಿ ಮಸ್ತಾಗಿ ನೀರು ಅಷ್ಟೇ ರೀ 1 ಗ್ಲಾಸ್ ಅಕ್ಕಿ ಹಾಕಿದ್ವಿ ಅಂತೇಳಿದ್ರೆ ಸ್ವಲ್ಪ ಗ್ರೇವಿ ಅದು ಜಾಸ್ತಿ ಆಗಿತ್ತಂದ್ರೆ ಸ್ವಲ್ಪ ಕಡಿಮೆನ ಹಾಕ್ರಿ ನೀರು ನಡ್ದಿತ್ತು ಅದು ಗ್ರೇವಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ನಾನು 2.5 5 ಹಾಕ್ಬೇಕಾಗಿತ್ತು 4 ಹಾಕೀನಿ ರೀ ನಾನು ಅಂದ್ರೆ ಅದು ಗ್ರೇವಿ ಇತ್ತಲ್ರಿ ಹಂಗಾಗಿ ಮತ್ತೆ ಯೋಚನೆ ಮಾಡಿ ಅಯ್ಯೋ ಬೇಡ ಅಂತಂದು 4 ಗ್ಲಾಸ್ ನೀರು ಹಾಕಿದೆ ರೀ ಇಲ್ಲಿ ನೋಡಿದ್ರಿ ರೆಡಿ ಆಗತ್ತೆ ಈಗ ಸಣ್ಣ ಉರ್ಲಾಡಿ ಬಿಡೋಕೆ ಮಾಡೋಣ ಬಿಡೋಕಂದ್ರೆ ಸ್ವಲ್ಪ ಮತ್ತು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ರಿ ಹಾಗಾದ್ರೆ ಫ್ರೈ ಮಾಡಿದ್ವಲ್ಲ ಅವನ್ನ ಸ್ವಲ್ಪ ಹಾಕೊಂಡು ಮತ್ತೊಂದು ಸ್ವಲ್ಪ ಹಾಕ್ಬೇಕಂದ್ರೆ ಸ್ವಲ್ಪ ಕುದಿಸಿ ಸಣ್ಣ ನೀರು ಇಟ್ಬಿಡ ನೀರು ಈಗ ಅಳಿ ಬಿಡ್ಬೇಕೇನು ಮಮ್ಮಿ ಅಳಿಬಿಡೋದು ನೀರನ್ನು ಈಗ ಅಳಿಬಿಟ್ನ ಒಂದು 5 ನಿಮಿಷ ಅಂದ್ರೆ ಅಳಿಬಿಡುತ್ತೆ ಅದು ಸಣ್ಣ ನೀರು ಇಟ್ಬಿಡ ನೀರು ನೋಡಮ್ಮ ರೆಡಿ ಆತೇನು ಮಮ್ಮಿ ಹಾಂ ಮಸ್ತಾಗೈತೆ ಬಿಡುವ ನಿಮ್ಮನ್ನು ಹಾಕು ನಾನು ತಿಂತೀನಿ ಈಗ ನಂಗೆ ಹೊಟ್ಟೆ ಹಸತೈತಿ ನೋಡ್ರಿ ವಾಸನೆ ಗಮ್ಮ ಬರತೈತಿ ಹೆಂಗೈತಮ್ಮ ಪಲಾವು ಇದು ಮಸ್ತಾಗೈತಿ ಬಿರಿಯಾನಿ ಮಸ್ತಾಗೈತೆ ಪನ್ನೀರ್ ಹರ್ಷಿ ಹೆಂಗೈತೆ ಫ್ರೈ ಚೆನ್ನಾಗೈತೆ ಚಲೋ ಐತೆ ನಮ್ಮ ಹರ್ಷಿ ನೋಡಲ್ಲ ಮ್ಯಾಗ ಏರ್ಬಿಟ್ಟಾಡ್ರಿ ಕೆಳಗೆ ಬೇಡ ಅಂತದ್ದು ಡೇಲಿ ಕುಂದಿರ್ತೀವನ ಇಲ್ಲಿ ನೋಡ್ರಿಪ್ಪ ಇಬ್ಬರೇ ಸಬ್ಸ್ಕ್ರೈಬರ್ಸ್ ಬಂದಿದ್ರಿ ನಮ್ಮ ಮನೆಗೆ ಎಲ್ಲಿಂತರ ನೀವು ಮೈಸೂರ್ಲಿಂತ್ರ ನಿನ್ನ ಹೆಸ್ರೇನು ನಿನ್ನ ಹೆಸ್ರು ಭೂಮಿಕಾ ಇವರು ಮೈಸೂರ್ಲಿಂತ್ರ ಬಂದಾರಂತ್ರಿ ಅವ್ರ ಆಂಟಿ ಜೊತೆ ಫೋಟೋ ತೊಗೊಳಕ್ಕೆ ಬಂದಾರ್ರಿ ತಡ್ರಿ ಬರ್ತಾರ ಮುಖ ತೊಗೊಂಬರಕ್ಕೆ ಹೋಗ್ಯಾರ ಕುಂದ್ರಿ ಇವರ ಉಪ್ಪು ನಮ್ಮ ಮನ್ಯಾಗ ಬಾಡಿಗೆ ಇಡ್ಗ ಇವ್ರ ಅಪ್ಪಾರ ಇಡ್ಗ ಇಲ್ಲೇ ಭಾಳ ವಹಿವಾಟ ನಮ್ಗ ಅವ್ರು ಇವ್ರ ಅಮ್ಮಾಗ ಇವ್ರ ಅಜ್ಜಾರು ಇವ್ರ ಅಪ್ಪಾರು ಇವ್ರ ಕಾಕಾರು ಇವ್ರ ಚಿಗಗಳು ಇವ್ರ ಸಾತ್ಗತ್ಯಾಗ ಎಲ್ಲಾಗ ವಹಿವಾಟ ನಮ್ಗ ಭಾರಿ ಇಡ್ಗ
ಅದಕ್ಕೆ ಅದು ನೆನಪಾಗಿ ಬಂದಾಗ ಅವ್ರೀಗ ಹಾಂ ಹ್ಞೂ ರಾಘವನ ಮಗಳಂತ ಬಂದಾಗ ಇಲ್ಲಿ ನೋಡ್ರಿಪ್ಪ ಮ್ಯಾಂಗೋ ಜ್ಯೂಸ್ ಮಾಡಕ್ಕೆ ನಾನು ಒಂದು ಡಬ್ರಿ ಕಾಯ್ಕಟ್ಟಿನಿ, ಸ್ವಲ್ಪ ನೀರು ಬಿಸಿಟ್ಟಿನಿ. ಅವು ನೀರು ಚೆಲ್ಲಿ ಹಾಲು ಬಿಸಿಡ್ಬೇಕ್ರಿ. ಈಗ ಇಲ್ಲೊಂದು ಸ್ವಲ್ಪ ಹಾಲು ಉಳಿಸ್ಕೊಂಡಿನಿ ನಾನು. ಅದ್ರೊಳಗೆ ಕಸ್ಟರ್ಡ್ ಪೌಡ್ರ್ ಹಾಕೊಂಡ್ರಿ. ಕಸ್ಟರ್ಡ್ ಪೌಡ್ರ್ ನಿಮ್ಮ ಕಡೆ ಇರಲಿಲ್ಲ ಅಂತ ಹೇಳಿದ್ರೆ, ಕಸ್ಟರ್ಡ್ ಇರಲಿಲ್ಲ ಅಂತಂದ್ರೆ ನೀವು ಇದು ಕಾರ್ನ್ಫ್ಲವರ್ ಅದನ್ನು ಹಾಕೋದು ಮಿಕ್ಸ್ ಮಾಡ್ಬೋದು ರೀ. ಇಲ್ಲಿ ಕಸ್ಟರ್ಡ್ ಪೌಡ್ರ್ ಹಾಕೊಂತ ಸ್ವಲ್ಪ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡೋಣ್ರಿ. ಈಗಿಂದ ಇಲ್ಲಿ ನೋಡ್ರಿ, ಇದು ನೆನೆ ಹಾಕಿದ್ದೆ ರೀ ನಾನು, ಸಾಬುದಾನಿ ರೀ. ನಂದವ್ರಿ ಸ್ವಲ್ಪ ಎಲ್ಲ ನೀರೆಲ್ಲ ಬಸ್ಕೊಂಬಿಟ್ಟೀನಿ ರೀ ನನಗೆ. ಅವನ್ನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ತಡ್ರಿ. ಅವನ್ನ ಒಂದು ತಾಟ್ನೊಳಗೆ ಹಾಕೊಳ್ಳೋಣ್ರಿ ಈ ರೀತಿ. ಇವಾಗ ಬಿಸಿಲು ಜಾಸ್ತಿ ಅಲ್ರಿಪ್ಪ, ಸ್ವಲ್ಪ ತಂಪಾಗಲಿ ಹೊಟ್ಟಿಗೆ ಅಂಥೇಳಂದು ಮಾಡ್ಕೋದ್ರಿ. ಅವೇನು ಜಾಸ್ತಿ ಆದ್ರೂ ಏನು ಕೇಳಿರಿ ಇವೇನು, ನೀವು ಎಷ್ಟು ಹಾಕೊತೀರಿ ಅಷ್ಟು ಚಲೋ ರೀ. ಇಷ್ಟು ಹೋದವ್ರಿ ಬೇಕಾ ಸಂಜೆ ಮುಂದೆ ನಾನು ಗಂಜಿ ಮಾಡ್ಕೊಳಕ್ಕೆ ನಂಗೆ ಎಷ್ಟು ಸಾಕ್ರಿ. ಬಾಳ್ಗಿರಿ ಇದು, ಅದಕ್ಕೆ ಒಂದು ಪ್ಲೇಟ್ ಹಾಕೀನಿ ರೀ. ಇದಕ್ಕೆ ಕೆಳಗೊಂದು ಪ್ಲೇಟ್ ಇಟ್ಟು ಮೇಲೆ ನೀರು ಹಾಕೀನಿ ರೀ. ನೀರು ಹಾಕಿ ಈಗ ಇದ್ರ ಮೇಲೆ ಇದನ್ನ ಇಡಾನ್ರಿ. ಹಿಂಗೆ ಇದ್ರ ನಾವು ಸಬ್ಬಕ್ಕಿ ಹಾಕಿದ್ವಲ್ಲ ರೀ, ಅವನ್ನ ಹಾಕೊಂಡು ಈಗ ಮುಚ್ಚಿಬಿಡನ್ರಿ. ಇದ್ರ ಮೇಲೆ ಮುಚ್ಚಿಬಿಡನ್ರಿ ಸಣ್ಣಗಿಟ್ಟು. ಇಲ್ಲಿ ನೋಡ್ರಿ, ಇವಾಗ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ್ರಿ. ಆಮೇಲೆ ಮಾವಿನ ಹಣ್ಣಿಗೆ ಹಾಕಿಬೇಕ್ರಿ. ಹಾಗಾಗಿ ಈಗ ಸ್ವಲ್ಪ ಲೈಟ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ಹಾಲು ಬಿಸಿ ಹಾಕತ್ತ, ನಮ್ಮವು ಕುದಿ ಬರಾಕತ್ತು. ಈಗ ಕಸ್ಟರ್ಡ್ ಪೌಡ್ರ್ ಹಾಕೊಂಬಿಡೋಣ್ರಿ. ಅದನ್ನ ಹಾಕೊಂಡಿಟ್ಟು ಕಸ್ಟರ್ಡ್ ಪೌಡ್ರ್ ಹಾಕಿಬಿಡೋಣ. ಈಗ ಮಿಕ್ಸ್ ಮಾಡೋಣ. ಇದನ್ನು ಮಾಡಿ ಸ್ವಲ್ಪ ಸೈಡಿಗೆ ಇಟ್ಟನೆ ಅಂದ್ರೆ ಆಮೇಲೆ ನಾನು ಮಾವಿನ ಹಣ್ಣು ಅದೆಲ್ಲ ಮಿಕ್ಸಿ ಹಾಕೊಳ್ಳೋದೈತ್ರಿ. ತಕ್ಕೊಂಡು ಇದು ಸ್ವಲ್ಪ ಮಾಡಿ ಸೈಡಿಗೆ ಎತ್ತಿ ಇಟ್ಬಿಡ್ತೀನಿ ರೀ. ನೋಡಿರಿ, ಮಾವಿನ ಹಣ್ಣದವ್ರು ಇಲ್ಲಿ ಎರಡು, ಅವನ್ನ ಸ್ವಲ್ಪ ಇವು ಎಲ್ಲ ತಕ್ಕೊಂಡು ಕಂಡ್ರೆಲ್ಲ ತಗೊಂಡು ಮಿಕ್ಸಿ ಹಾಕ್ಬೇಕ್ರಿ. ಕಂಡ್ರ ಸಿಪ್ಪೆ ರಸಲ್ದು ಮಿಕ್ಸಿ ಹಾಕ್ಬೇಕು. ಇದು ನೋಡಿರಿ, ಈಗ ಇದನ್ನು ಬಂದ್ ಮಾಡಿದೆ ನಾ ಗ್ಯಾಸ್. ಈಗ ಇದನ್ನು ರೀ ಕಸ್ಟರ್ಡ್ ಮಿಲ್ಕ್ ರೀ. ಇಲ್ಲಿ ನೋಡಿರಿ, ಮಾವಿನ ಹಣ್ಣಿಗೆ ಏನು ಮಾಡಣಪ್ಪ ಅಂದ್ರೆ ಸಕ್ಕರೆ ಹಾಕೊಳ್ಳೋಣ್ರಿ. ಸಕ್ಕರೆ ಹಾಕ್ಕೊಂಡು ಮತ್ತೆ ಹಾಲು ಹಾಕ್ಕೊಬೇಕ್ರಿ. ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ತೀಯ ಅರ್ಶಿ ನೀನು ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕು, ಬಿಡಿ ಸಾಕು 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 ಸಾಕು. ನೋಡಿರಿ, ನಮ್ದು ಹಾಲಿಂದೆಲ್ಲ ಡಬ್ರಿನೂ ತಣ್ಣಗಾತು. ಮತ್ತು ಇದನ್ನು ಹೋಗೋದ್ರೊಳಗೆ ಸ್ಟೀಮ್ ಮಾಡಾಕಿಟ್ಟಿದ್ನಲ್ರಿ, ಇವು ಎಲ್ಲ ಆದವು. ಇದನ್ನ ತೊಗೊಂಬಿಡೋಣ್ರಿ ಕಡೆ. ನೋಡಿರಿ, ತಣ್ಣೀರೊಳಗೆ ನಾವು ಅವೇನು ನಾವು ಸ್ಟೀಮ್ ಮಾಡ್ಕೊಂಡಿದ್ವಲ್ರಿ, ಇವನ್ನ ಸ್ಟೀಮ್ ಅಂತಾರದಿಲ್ಲ, ಅವನ್ನ ಇದ್ರೊಳಗೆ ಹಾಕ್ಕೊಂಡು ನೋಡಿರಿ, ನೀರೊಳಗೆ ಹಾಕ್ಕೊಂಡು ಇವು ನೀರೆಲ್ಲ ಬಸ್ಕೊಂಬಿಡೋಣ್ರಿ. ಈಗ ನೀರು ಬಸ್ಬಿಡಾರಿಪ್ಪ ಒಂದು ಇದ್ರೊಳಗೆ ಸಾಣಿಗಳು ಅರ್ಶಿಯ. ಇಲ್ಲಿ ನೋಡ್ರಿ, ಇವಾಗ ಟೇಸ್ಟಿ ಬಿಸಿಲೊಳಗೆ ಮಾಡ್ಕೊಂಡು ಕುಡಿಯುವಂತಹ ಡ್ರಿಂಕ್ಸ್ ರೆಸಿಪಿ. ಸಮ್ಮರ್ ಡ್ರಿಂಕ್ ರೀ ಇದು, ಬಿಸಿಲು ಡ್ರಿಂಕ್ ಅದು. ಬಿಸಿಲು ಡ್ರಿಂಕ್. ಈಗ ಮಿಕ್ಸ್ ಮಾಡಿದ್ವಲ್ಲ ನಾವು, ಅದನ್ನು ಹಾಕ್ಕೊಂಡಿದ್ದು. ಐಸ್ ಐತಿ, ಐಸ್ ಇಲ್ಲ, ಐಸ್ ಐತಿ, ಅದ್ರೊಳಗೆ ಜಜ್ಕೋಬೇಕು. ಹಾಂ, ಕ್ಯೂಬ್ಸ್ ಇಲ್ಲ. ಮಿಕ್ಸ್ ಮಾಡ್ಕೊಂಡಿದ್ದ ಇದು ಕಾಂಪಸ್ತ್ರಿ ಬೀಜನ ನೆನೆ ಹಾಕಿದ್ದೆ ನಾನು. ಇತ್ತಾ ಇದು ಸ್ವಲ್ಪ ಇದು ಅಕ್ಕ ಹಿಂಗೆ ತಂಬುವ ಅಂತೇಳಿ. ನಂತರ ನೋಡಿದೆಲ್ಲ ನೆಂದು ನೋಡಿ ಹೆಂಗ ನೋಡಿ. ಮಸ್ತಾಗೆಲ್ಲ. ಈಗ ಇವೆಲ್ಲ ಹಾಕೋಣ. ಸಾಬುದಾನಿ. ಮಾವಿನ ಹಣ್ಣಿಂದು ಹುಡುಕಿದಾಗ ಹಾಕೊಂಬಿಡೋಣ್ರಿ. ಈಗ ಒಂದೇ ಗ್ಲಾಸ್ ನಾವು ತೋರಿಸಿದ್ರೆ ಮತ್ತೆ ಒಬ್ಬಾಕಿ ಹೋಗ್ಬಿಡಿದ್ರಿ ಯಾರಿಗೆ ಅದಕ್ಕೆ ಅದ್ರಾಗ ಹಾಕಿಬಿಟ್ಟು ಎಲ್ಲರಿಗೆ ಹಾಕೈತಿ. ಅದ್ರಾಗ ಬಳ್ಕೊಂಡು ತಕೊಳಕ್ಕೆ ಆಕೈತಿ. ಬಳ್ಕೊಂಡು ತಕೊಳಕ್ಕೆ ಆಕೈತಿಂತ್ರಿ ಅದ್ರಾಗ. ನಾನು ಹಾಕಿ ಕೊಡ್ತೀನಿ ಅಲ್ಲಿ. ಅರ್ಶಂದ ಐತಿ ನೋಡ್ರಿಪ್ಪ. ಡ್ರಿಂಕ್ಸ್ ಶರಬತ್ ರೆಡಿ ಆಯ್ತು. ಡ್ರಿಂಕ್ಸ್ उसमें है कांच का वो चीज
ಇಲ್ಲಿ ಹಾಕತ್ತಿದ್ರಿ ಮಮ್ಮಿ. ತಗೋಬರ್ರಿ ಅಂತ ಹೇಳಿ ಮಾಡೋದು ಹೊಂಟ್ರಿ ನೀವು. ತಗೋಬರ್ರಿ ನಿಮ್ಗೆ ಮಾವಿನ ಕಾಳು ತಿಂತೀರಿಲ್ಲ. ಏನು ಅಲರ್ಜಿ ಐತ್ರಿ ಮಾವಿನ ಅಂತ? ಚಲೋ ಏನ್ರಿ? ಕೊಡೋಗಮ್ಮ ಚಾಚಾಗ ದಾದಾಜಿ ಕೊಡೋಗಮ್ಮ. ನಾನು ಹಾಕಿ ಕೊಡಕತ್ ನೋಡಿ. ಕೊಡೋಗು ದಾದಿ ಮಗ ಅಲರ್ಜಿ ಐತಿ ಮಾವಿನ ಹೊಲ್ರ ಅಂತವ್ರು. ಇವ್ರಿಗೆ ಯಾವಾಗ ಅದು ಅಲರ್ಜಿ ಹೋಗ್ಬೇಕು. ಕೊಡೋಮ್ಮ ಈ ಗ್ಲಾಸ್ ತೊಗೊಂಡಾವು ಅದ್ರಾಗ ಹಾಕ್ಬೇಡವಾ ಹೇಳಿರ್ತೇವೆ ನೋಡಿ. ಮತ್ತೆ ನಾವು ದೊಡ್ಡ ದೊಡ್ಡ ಗ್ಲಾಸ್ ತೊಗೊಂಬಂದ್ಬಿಡ್ತೇವೆ. ಮತ್ತೆ ಅದ್ರಾಗ ಹಾಕದ ನೋಡ್ರಿ ಮಮ್ಮಿನೂ ಭಾಳ ಮಂಡ್ಯದ. ಅದನ್ನ ಸ್ವಲ್ಪ ಫ್ರಿಜ್ನಾಗ ಇಟ್ಟು ಕುಡಿಬೇಕ್ರಿ. ಚಲೋ ಆಕೈತಿ. ಫ್ರಿಜ್ನಾಗ ಕುಡಿತವ ಬೇಡ ತಗರಿ. ಜಳನ ಆಕೈತ್ರಿ ಮತ್ತೆ ಇಟ್ಟದು. ಇಲ್ಲಿ ನೋಡ್ರಿಪ್ಪ ಸೂಪರ್ ಟೇಸ್ಟ್ ಆಗೈತಿ. ಇಷ್ಟು ತಗೊಂಡು ಹಾಕಿದ್ರು ಜಗಳ ತೆಗೆದಾಳ್ರಿ. ಹಾಕ್ಬೇಡ ಮಮ್ಮಿ, ಇನ್ನೂ ಭಾಳ ಜನ ಅದಾರ. ಹೆಂಗೈತ್ರಿ ಬಜ? ಕೇಳಿ ಚಾಚಾ ಹೆಂಗೈತೆ? ಮಸ್ತ್ ಆಗೈತಿ. ಚಲೋ ಐತೆ. ಸ್ವಲ್ಪ ತಣ್ಣಾಗಿಟ್ಟು ಒಂದು ಕುಡಿಬೇಕ್ರಿ ಅನ್ನೋ ಚಲೋ ರೀ. ಅದು ತಣ್ಣಾಗ ಏನು ಮಾಡಕ್ ಬಿಡ್ತೀರಿ? ಬಿಸಿ ಬಿಸಿನ ಟೇಸ್ಟ್ ಅದ. ಮತ್ತೊಂದು ಜಳ ಆಕೈತಿ. ಬಿಸಿ ಇಲ್ಲ, ತಣ್ಣಗೈತಿ. ನೋಡಂತೇಳಿ ನೋಡಿಲ್ಲ ಆ ಶಿಪ್ಪಗದ ಉಳ್ಸಾತಿ ಇಲ್ಲಿಗೆ. ಮಸ್ತ್ ಐತಾರಿಪ್ಪ. ಮತ್ತ ಅವ್ರ ಅಪ್ಪಾಜಿ ಕರ್ಕೊಂಬಂದ್ರ ಅವ್ರು ಆಗಲ್ಲ ನೆನ್ಸಿದ್ರಿ ನೀವು? ರಾಘವೇಂದ್ರ ಬಿಡುವ ಎಷ್ಟು ಸೌಮ್ಯ, ಎಷ್ಟು ಸಂಪನ್ನ, ಎಷ್ಟು ಇದು ಅಕ್ಕನ ಹಂಗಾದಾರಲ್ಲಮ್ಮ. ಅವಂಗ ಚಲೋ ಕೆಲಸ ಸಿಕ್ತು. ಆರಾಮ್ದಿದ್ದ ಅದ ನೋಡ್ವಾ ಇವ. ಹೌದನ? ನೋಡ್ಪ ಹೌದು. ನೋಡ್ತೇಗಲ್ಲ ಇರುವೆ ನೀವು ಇರುವೆ ನೋಡ್ತಾಗ ನೋಡ್ತಾರೆ. ಅದಕ್ಕ ಬಂದಾಳ್ರಿ ಕಿ ಮಧ್ಯಾಹ್ನ ಬಂದು ನಮ್ಮ ಹೌದನ? ಅನ್ನಕತ್ತಿರ್ಲಿಕ್ಕಿ ಎಲ್ಲಿ ಎಲ್ಲಿದೀವ ನಾ ನೋಡೇ ಇಲ್ಲಪ್ಪ. ಎಲ್ಲಿದಿಮ್ಮ ನೀವು? ಹಂಗಾಗ ಮನ್ಯಾಗ ಏನಾಗ ಆದಾಗ ಅಂತ ನಮ್ಮ ಮೈಸೂರಾಗ ಅದೇವೆ ಅಂತ ನನಗೆ ಮೈಸೂರನ್ನಿಂದಾಗ ಅವಾಗ ನನಗಿದು ಆತು. ನೀ ನಮ್ಮ ಮೈಸೂರಾಗದೇ ಅನ್ನೋ ಬಂದ್ ಎಲ್ಲ ಡೀಟೇಲ್ ಹೇಳಿಲ್ರಿ ಈಕಿ. ಬಂದ್ ಡೀಟೇಲ್ಸ್ ಎಲ್ಲ ಹೇಳಿಲ್ಲ. ನಮ್ಮ ಅತ್ತಿರಿ ಇಲ್ವರಲ್ಲ ಅಂತ ಹೇಳಿ ಅಂದೆಲ್ಲ ಹೇಳಿದ್ಮೇಲೆ ಅಯ್ಯೋ ಅಂತಂದ್ರ ಅವಾಗಮ್ಮ ಹೌದಮ್ಮ ಅಂತಂದು ಇದನ್ ಮಾಡಿದಿಪ್ಪ. ನನ್ನ ಮಾಸಿಪ್ನ ಕೆಲ್ಸಕ್ಕೆ ಬಂದಾರಿ. ಇವ್ರಿಬ್ರದ್ದು ಜಗಳ ಅಂಕಾರ. ಇವ್ರಿಬ್ರು ದುಶ್ಮನ್ರು ಮಾಡ್ದಾಗ ಮಾಡಕತ್ತಾರ ನೋಡ್ರಿ. ಎದ್ದು ಇವ್ರ ಅಕ್ಕ ತಂಗಿನ ದುಶ್ಮನ್ ಥರ ಮಾಡಕತ್ನಿ ಅಂದ್ರೆ ಅದೇ ಒಟ್ಟು ಏನಿಲ್ಲ. ಆಕಿ ಹಿಡಿದು ಈಕಿ ಸೇರ್ಕಿಲ್ಲ, ಈಕಿ ಹಿಡಿದು ಆಕಿ ಸೇರ್ಕಿಲ್ಲ. ಹಾಗಾಗಿ ನಾ ಇದನ್ನು ಏನದು ಇದು ಮಾಡಿದ್ನಲ್ರಿಪ್ಪ, ಶರ್ಬತ್ ಮಾಡಿದ್ನಲ್ರಿ ಇದ್ರದ್ದು ಮ್ಯಾಂಗೋದ್ದು. ಅವಾಗ ನಾ ಹಂಗೆ ಮಾಡೋದು. ಆಕಿ ದೊಡ್ಡ ಗ್ಲಾಸ್ನ ಯಾಕಂದ್ರೆ ನನಗೆ ಇದಕ್ಕೆ ಹಾಕಿದೆ. ಹೌದ್ವಾ? ನೀನು ಇದು ಆಕಿ ನೀನು ನನ್ನ ಮಗಳಲ್ಲ, ಆಕಿ ನನ್ನ ಮಗಳು. ಹಂಗಾಗೈತದಿಲ್ಲ. ಇಲ್ಲದ ಬೇತಾಳ ಅವ 2 ದಿನ ಕೆಲ್ಸಕ್ಕೆ ಹೋಗಿ ರೊಕ್ಕ ಇಸ್ಕೊಂಡಂತ ಹೊರಗೆ ಹೋದ್ನಲ್ಲ ಅವನು. ಪೇಮೆಂಟ್ ತೊಗೊಂಬಂದು ಕೊಡ್ತಾನ ಅಂತಂದ್ರೆ. ಮತ್ತು ರೀ ಫ್ರೆಂಡ್ಸ್, ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.